ಹಲೋ ನಮಸ್ಕಾರ. ಸುಷ್ಮಾಸ್ ಕರಾವಳಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೊಸದಾಗಿ ಅಡಿಗೆ ಕಲಿಯುವವರಿಗೆ, ಬ್ಯಾಚುಲರ್ಸ್ಗೆ, ಹಾಗೆ ದಿಢೀರನೆ ಅಡಿಗೆ ಮಾಡುವಂಥವರಿಗೆ ಹೆಲ್ಪ್ ಆಗುವಂತಹ ಎಗ್ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಕುಕ್ಕರಲ್ಲಿ ತುಂಬ ಸುಲಭವಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊಳ್ಳಿಕ್ಕೆ ಇಡಿ. ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿರುವಂಥ ಮೊಟ್ಟೆದು ಸಿಪ್ಪೆನ ತೆಗೆದು ಈ ರೀತಿ ಒಂದು ಚಾಕುವಿನಿಂದ ಮೇಲ್ಗಡೆ ಲೈಟಾಗಿ ಕಟ್ಟನ್ನು ಹಾಕಬೇಕು. ತುಂಬ ಒಳಗಡೆ ತನಕ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಲೈಟಾಗಿ ಮೇಲ್ಗಡೆ ಹಾಕಿದರೆ ಸಾಕು. ಇದರಿಂದ ಮಸಾಲೆ ಎಲ್ಲ ಏನು ಹಾಕ್ತೀವಿ ಚೆನ್ನಾಗಿ ಮೊಟ್ಟೆ ಎಲ್ಲ ಎಳ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡಿರುವಂಥ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗಿರುವಂಥ ಮೊಟ್ಟೆನ ತೆಗೆದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡಿರಿ. ಹಾಗೆ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ 4 ದೊಡ್ಡ ಚಮಚ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಈ ರೀತಿ ಫ್ರೆಶ್ ಗರಂ ಮಸಾಲ, ನಿಮಗೆ ಅಂಗಡಿಯಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಇರೋ ಗರಂ ಮಸಾಲ ಪ್ಯಾಕ್ ಸಿಗುತ್ತೆ, ಅದನ್ನು ತಂದು ಉಪಯೋಗಿಸಿ. ಇಲ್ಲ ಅಂದರೆ ಕಸೂರಿ ಮೇಥಿ 1/4 ಚಮಚ, ಚಕ್ಕೆ 2 ಚೂರು, ಸ್ಟಾರ್ ಮೊಗ್ಗು 2, ಪೆಪ್ಪರ್ 1/4 ಚಮಚ, ಸೋಂಪು 1/4 ಚಮಚ, ಗಸಗಸೆ 1/4 ಚಮಚ, ಏಲಕ್ಕಿ 2 ರಿಂದ 3, ಲವಂಗ 6 ರಿಂದ 7, ಪುಲಾವ್ ಎಲೆ 1 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಗರಂ ಮಸಾಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ಮಸಾಲೆ ಹಾಕೋ ಟೈಮಲ್ಲಿ ಗರಂ ಮಸಾಲ ಪೌಡರನ್ನು ಉಪಯೋಗಿಸ್ಬೋದು. ಹಾಗೆ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಒಂದು 3 ರಿಂದ 4 ಇಲ್ಲ ಒಂದು 5 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದರೂ ಏನು ತೊಂದರೆ ಇಲ್ಲ. ಅದನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ರಿಂದ 3 ಹಸಿಮೆಣಸನ್ನು ಹಾಕಿ ಮತ್ತೆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಇದ್ರ ಜೊತೆನೇ ಬೇಯಿಸ್ಕೋಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಮಸಾಲಾನ ಹಾಕೋಣ. ನಾವು 1/2 ಚಮಚ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, 2 ದೊಡ್ಡ ಚಮಚ ಬಿರಿಯಾನಿ ಮಸಾಲ. ನೀವು ಯಾವ ಮಸಾಲ ಮನೆಯಲ್ಲಿ ಯೂಸ್ ಮಾಡ್ತೀರಾ ಅದೇ ಬಿರಿಯಾನಿ ಮಸಾಲಾನ ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ಹಾಗೆ ಗರಂ ಮಸಾಲ ಅವಾಗ ಹಾಕೊಳ್ಳದೆ ಇದ್ದವರು ಇವಾಗ ಗರಂ ಮಸಾಲ ಪೌಡರ್ ಉಪಯೋಗಿಸ್ಬೋದು. 1 ರಿಂದ 1.5 ಚಮಚ ಗರಂ ಮಸಾಲ ಪೌಡರ್ ಹಾಕಿ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಆಲೂಗಡ್ಡೆನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಕೂಡ ಇದ್ರ ಜೊತೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ. ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗ್ಬಿಡಿ, ಆಮೇಲೆ ಕೊನೆಗೆ ನಾವೆಲ್ಲ ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1/2 ಕಪ್ ಮೊಸರನ್ನು ಹಾಕಿ ಇದ್ರ ಜೊತೆಯೇ ಮಿಕ್ಸ್ ಮಾಡ್ಕೋತಿದ್ದೀನಿ. ಹಾಗೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿ. ಈಗ ಆಲೂಗಡ್ಡೆ ಸ್ವಲ್ಪ ಲೈಟಾಗಿ ಬೆಂದಿದೆ, ಕಂಪ್ಲೀಟ್ ಬೇಯೋದು ಬೇಡ, ಸ್ವಲ್ಪ ಬೆಂದರೆ ಸಾಕು. ಇದಕ್ಕೆ ಒಂದು ಮೊಟ್ಟೆನ ಒಡೆದು ಈ ರೀತಿಯಾಗಿ ಹಾಕಿ, ನಿಮಗೆ ಬೇಕಿದ್ದರೆ ಇನ್ನೂ ಒಂದು ಮೊಟ್ಟೆನ ಸೇರಿಸ್ಕೋಬೋದು. ಹಾಗೆ ಮೊಟ್ಟೆ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ಅಕ್ಕಿನ ಹಾಕಬೇಕು. ನಾನಿಲ್ಲಿ 1 ಕಪ್ ಅಕ್ಕಿ ನೀರಲ್ಲಿ 30 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಊಟಕ್ಕೆ ಯಾವ ಅಕ್ಕಿ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಳ್ಬೋದು. ಹಾಗೆ ಬಾಸ್ಮತಿ ಅಕ್ಕಿ ಇದ್ದರೆ 15 ನಿಮಿಷ ನೆನೆಸಬೇಕು. ಅದೇ ನಾರ್ಮಲ್ ಊಟ ಮಾಡೋ ಈ ಸೋನಾ ಮಸೂರಿ ಅಕ್ಕಿ ಏನಿದೆ ಅದನ್ನು ಮಿನಿಮಮ್ 30 ನಿಮಿಷ ನೆನೆಸಿ ಇಟ್ಕೋಬೇಕು. ಅದನ್ನು ಹಾಕಿ ಅದನ್ನು ಎಲ್ಲ ಜೊತೆ ಮಿಕ್ಸ್ ಮಾಡ್ಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅದರ ಡಬಲ್ ನೀರು ಹಾಕಬೇಕು. 1 ಗ್ಲಾಸ್ ಅಕ್ಕಿ ಆದರೆ 2 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಆವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪು, ತುಪ್ಪನ ಮೇಲ್ಗಡೆ ಹಾಕಿ ಹಾಗೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಸ್ವಲ್ಪ ಲೈಟಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಕುಗ್ಸಿ ಸಾಕು. ಬಾಸ್ಮತಿ ರೈಸ್ ಆದರೆ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಈ ನಾರ್ಮಲ್ ಊಟದ ರೈಸ್ ಆದರೆ 2 ವಿಸಿಲ್ ಕೂಗಿಸಿ ಸಾಕಾಗತ್ತೆ, ಕರೆಕ್ಟ್ ಆಗುತ್ತೆ. ಇವಾಗ ಆಗಿದೆ ನೋಡಿ, ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಮಕ್ಕಳಿಗೆ ಕೂಡ ತಿನ್ಬೋದು. ಮಕ್ಕಳಿಗಾದರೆ ಸ್ವಲ್ಪ ಮಸಾಲ ಕಡಿಮೆ ಮಾಡಿ ಉಪಯೋಗಿಸ್ಕೋಬೋದು. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ನಿಮಗೆ ಟೇಸ್ಟಿಗೆ ಸರಿಯಾಗಿ ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ಬಿರಿಯಾನಿನ ನಿಮ್ಮ ಫೇವ್ರೆಟ್ ಸಲಾಡ್ ಜೊತೆ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಹಾಗೆ ದಿಢೀರನೆ ಕೂಡ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.